ಯಾವ ಹೂವು ಯಾರ ಮುಡಿಗೋ ಭಾಗ 218. ವಿಕ್ರಮ್ ಮನಸ್ಸಿನಲ್ಲಿ ಏನಾದ್ರೂ ನಡೆಯುತ್ತೆ ಅಂದ್ರೆ ಅದಕ್ಕೆ ಒಂದು ಕಾರಣ ಇದ್ದೇ ಇರುತ್ತೆ. ನೀತು ನಿತಿನ್ ಪ್ರೀತಿ ಮಾಡ್ತಿರಬಹುದು ಅಂತ ನಾನು ಅಂದುಕೊಂಡಿದ್ದು ನಿಜ ಆಯ್ತು. ಆದ್ರೆ ನಾನು ಆ ದಿನ ಅದನ್ನ ಅಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡ್ಲಿಲ್ಲ. ಅವತ್ತು ನನಗೆ ಬಂದ ಯೋಚನೆಯನ್ನ ನೀತು ಹತ್ರ ಕೇಳಿ ತಿಳ್ಕೊಬೋದಿತ್ತು. ನಾನು ತಪ್ಪು ಮಾಡಿದೆ. ಮದುವೆ ಹತ್ತಿರ ಬರುತ್ತಿದ್ದ ಹಾಗೆ ನೀತು ಮದುವೆ ಕಾರ್ಯಕ್ರಮಗಳಿಗೆ ಬರೆದಿದ್ದನ್ನು ನೋಡಿ ನೀತು ನಿತಿನ್ನ ಪ್ರೀತಿ ಮಾಡ್ತಿರಬಹುದಾ? ನಿತಿನ್ ಸಾನ್ವಿಯನ್ನು ಮದುವೆ ಆಗುತ್ತಿದ್ದಾನೆ ಅನ್ನೋ ಬೇಸರದಲ್ಲಿ ಅವರು ಮದುವೆಗೆ ಬರೋದಿಲ್ಲ, ಅವರ ಸಂಬಂಧಿಕರ ಮದುವೆ ಅಂತ ಹೇಳಿದ್ದಾರೆ ಅಂತ ಗೊತ್ತಾದಾಗ್ಲೂ ನಾನು ನನ್ನ ಮನಸ್ಸಲ್ಲಿ ಬಂದ ಅನುಮಾನನ ಪರಿಹಾರ ಮಾಡ್ಕೊಳ್ಳಿಲ್ಲ. ನಿತಿನ್ ಅವರಿಂದ ದೂರ ಆಗ್ತಿದ್ದಾನೆ ಅನ್ನೋ ನೋವಿನಿಂದ ಮದುವೆಗೆ ಬರದೆ ತಪ್ಪಿಸಿಕೊಳ್ಳೋಕೆ ಹೇಳಿರೋ ಸುಳ್ಳು ಕಾರಣ ಇರಬಹುದು ಅಂದುಕೊಂಡೆ. ಅದೇ ನಿಜ ಆಯ್ತು. ಆದ್ರೆ ನಿತಿನ್ಗೆ ನೀತು ಕಂಡ್ರೆ ಇಷ್ಟ ಇಲ್ಲ. ಹಾಗಾಗಿ ಅವರಿಗೆ ನಿತಿನ್ ಪ್ರೀತಿ ಸಿಗಲ್ಲ ಅನ್ನೋದು ಅರ್ಥ ಆಗಿದೆ. ಪ್ರೀತಿ ಸಿಗಲ್ಲ ಅಂತ ಗೊತ್ತಾದ್ಮೇಲೆ ಮನಸ್ಸಿಗೆ ನೋವಾಗಿದೆ. ತಾನು ಪ್ರೀತಿ ಮಾಡೋ ಹುಡುಗ ತನ್ನ ಮುಂದೆ ಇನ್ನೊಬ್ಬರಿಗೆ ತಾಳಿ ಕಟ್ಟೋದನ್ನ ನೋಡೋಕೆ ಅವರಿಗೆ ಕಷ್ಟ ಅನ್ಸಿರ್ಬೇಕು. ಅಥವಾ ನಾನು ತಪ್ಪಾಗಿ ಯೋಚನೆ ಮಾಡ್ತಿದ್ದೀನಿ ಏನೋ ಅಂದುಕೊಂಡು ಮತ್ತೆ ಏನು ಅರ್ಥ ಆಗದೆ ಸುಮ್ಮನಾದೆ. ಆದ್ರೆ ನನ್ನ ಮನಸ್ಸಲ್ಲಿ ಬಂದ ಅನುಮಾನ ಅದನ್ನ ಹತ್ತಿರ ಕೇಳ್ಬೇಕಿತ್ತು. ಅಯ್ಯೋ, ನನ್ನಿಂದ ಕೂಡ ತಪ್ಪಾಗಿದೆ. ಈಗ ಯೋಚನೆ ಮಾಡಿ ಯಾವ ಪ್ರಯೋಜನ ಇಲ್ಲ ಅಂತ ಕೂಡ ಅಂದುಕೊಂಡೆ. ನೀತುಗೆ ಕಣ್ಸನ್ನೆ ಮಾಡುತ್ತಾ ವಿಕ್ರಮ್ ಮುಂದೆ ಮಂಡುಯೂರಿ ಕುಳಿತುಕೊಳ್ಳುತ್ತಾನೆ. ಅದನ್ನು ನೋಡಿ ನೀತು ಕೂಡ ವಿಕ್ರಮ್ ಮುಂದೆ ಮಂಡುಯೂರಿ ಕುಳಿತುಕೊಳ್ಳುತ್ತಾಳೆ. ನಿತಿನ್ ಇಬ್ಬರು ಒಟ್ಟಿಗೆ ವಿಕ್ರಮ್ ಕಾಲಿಗೆ ಬಿದ್ದು ಕ್ಷಮೆ ಕೇಳುತ್ತಾರೆ. ಅವರನ್ನು ಆ ಸ್ಥಿತಿಯಲ್ಲಿ ನೋಡಿ ವಿಕ್ರಮ್ ಮನಸ್ಸು ಕರಗುತ್ತದೆ. ಅವನು ಸ್ತಬ್ಧನಾಗಿ ನಿಂತ, ನಾಲಿಗಳು ಒದ್ದೆಯಾದವು. ಅವರನ್ನ ಎಪ್ಪಿಸುತ್ತಾ, ಎದ್ದೇಳಿ ನಿತಿನ್, ನೀತು ಇದೇನು ಮಾಡ್ತಿದ್ದೀರಾ? ಮೊದಲು ಎದ್ದೇಳಿ. ಪ್ರೀತಿ ಮಾಡೋದು ಅಪರಾಧ ಅಲ್ಲ, ಅದನ್ನ ಯಾಕೆ ಹೇಳ್ಕೊಳ್ಳಿಲ್ಲ? ನಿತಿನ್ ಕಣ್ಣೀರು ಹಾಕುತ್ತಾ, ಇಲ್ಲ ವಿಕ್ರಮ್, ನಮಗೆ ನಮ್ಮ ತಪ್ಪಿನ ಅರಿವಾಗಿದೆ. ಕ್ಷಮೆ ಕೇಳೋದು ನಮ್ಮ ಕರ್ತವ್ಯ. ನೀನು ಕೊಡೋ ಶಿಕ್ಷೆ ಅನುಭವಿಸೋದು ನಮ್ಮ ಧರ್ಮ. ನೀತು, ವಿಕ್ರಮ್ ಸರ್, ನಾವು ನಿಮ್ಮನ್ನ ತುಂಬಾ ನೋಯಿಸಿದ್ದೇವೆ. ನಮ್ಮನ್ನು ಕ್ಷಮಿಸೋವರೆಗೆ ನಾವು ಇಲ್ಲಿಂದ ಎದ್ದೇಳಲ್ಲ. ನಿಮ್ಮ ಮುಂದೆ ತಲೆ ಎತ್ತಿ ನಿಲ್ಲೋ ಯೋಗ್ಯತೆ ನಮಗಿಲ್ಲ. ವಿಕ್ರಮ್ ಅವರ ಕೈ ಹಿಡಿದು ಎಬ್ಬಿಸಲು ಪ್ರಯತ್ನಿಸುತ್ತಾ, ಸರಿ ಆಯ್ತು, ತಪ್ಪು ಮಾಡೋದು ಮನುಷ್ಯ ಸಹಜ ಗುಣ. ಆದ್ರೆ ಅದನ್ನ ತಿದ್ದಿಕೊಳ್ಳೋಕೆ ಸಾಧ್ಯ ಇಲ್ಲ. ಈ ತಪ್ಪು ನಿಮ್ಮ ಪ್ರೀತಿನ ಉಳಿಸಿದೆ. ಪ್ರೀತಿ ಸಿಗಲ್ಲ ಅಂತ ಗೊತ್ತಾದಾಗ ನೀತು ಅನುಭವಿಸಿದ ಆ ನೋವು ಈಗ ನನಗೆ ಅರ್ಥವಾಗ್ತಿದೆ. ನಿನ್ನ ಕಣ್ಣೀರಿನ ಬೆಲೆ ಇಷ್ಟು ದೊಡ್ಡದಿರುತ್ತೆ ಅಂತ ನಾನು ಅಂದುಕೊಂಡಿರಲಿಲ್ಲ. ನೀತು, ಮನುಷ್ಯ ಪ್ರೀತಿಗಾಗಿ ಏನೆಲ್ಲ ಮಾಡ್ತಾನೆ ಅನ್ನೋದಕ್ಕೆ ನೀವೇ ಸಾಕ್ಷಿ. ನಿಮ್ಮ ಪ್ರೀತಿಯೇ ನಿಮಗೆ ಶಕ್ತಿ. ಈಗ ನೀವು ಮಾಡಿದ್ದು ನನಗೆ ತಪ್ಪಾಗಿ ಕಾಣ್ತಿಲ್ಲ. ನಿತಿನ್, ನಿನ್ ಮೇಲೆ ತುಂಬಾ ಕೋಪ ಇತ್ತು, ಆದ್ರೆ ನೀತು ಪ್ರೀತಿಗೆ ಬೆಲೆ ಕೊಟ್ಟಿದ್ಯಾ. ಅದಕ್ಕೆ ನನಗೆ ತುಂಬಾ ಖುಷಿ ಇದೆ. ನಿಮ್ಮ ಈ ಒಂದು ನಡೆ ನನ್ನ ಎದೆಯಲ್ಲಿದ್ದ ಸಿಟ್ಟನ್ನೆಲ್ಲ ಕರಗಿಸಿ ಬಿಟ್ಟಿದೆ. ನನಗೆ ನಿಮ್ಮ ಮೇಲೆ ದ್ವೇಷ ಇಲ್ಲ, ಆದ್ರೆ ಸಾನ್ವಿ ಮೇಲೆ ಕಾಳಜಿ ಇತ್ತು ಅಷ್ಟೇ. ನೀತು, ಇಲ್ಲ, ನೀವು ಇಷ್ಟು ಬೇಗ ನಮ್ಮನ್ನು ಒಪ್ಕೋತೀರಾ ಅಂತ ನಾವು ಕನಸಲ್ಲೂ ಅಂದುಕೊಂಡಿರಲಿಲ್ಲ. ಸಾನ್ವಿ ಮೇಲಿನ ನಿಮ್ಮ ಕಾಳಜಿ ನಮ್ಗೆ ಅರ್ಥ ಆಗುತ್ತೆ ಸರ್, ಆದ್ರೆ ಈಗ್ಲೂ ಏನು ತಪ್ಪು ನಡೆದಿಲ್ಲ. ಸಾನ್ವಿ ಮದ್ವೆ ನಡೀಲೇಬೇಕು ಅಂತ ದೇವ್ರು ನಿಶ್ಚಯಿಸಿದ್ದ ಅನ್ಸುತ್ತೆ. ಅದಕ್ಕೆ ಈಗೆಲ್ಲ ಆಯ್ತು ಅನ್ಸತ್ತೆ. ವಿಕ್ರಮ್, ಅದೆಲ್ಲ ನನ್ಗೆ ಏನು ಗೊತ್ತಿಲ್ಲ. ನೀತು, ಅದನ್ನ ಬಿಡಿ. ನಾನು ಸ್ವಲ್ಪ ಕಠಿಣವಾಗಿ ನಡೆದುಕೊಂಡಿದ್ದಕ್ಕೆ ಕ್ಷಮಿಸಿ. ನೀನ್ ಯಾಕೆ ಕ್ಷಮೆ ಕೇಳ್ತೀಯ ವಿಕ್ರಮ್? ನಿನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ಹೀಗೆ ನಡ್ಕೋತಿದ್ರು. ಇನ್ಮೇಲೆ ನಮ್ಮ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇರಲ್ಲ. ಮುಂದೆ ನಾನು ನಿನ್ನ ಯಾವ ಮಾತನ್ನು ಮೀರಿ ನಡೆಯಲ್ಲ. ವಿಕ್ರಮ್, ನನ್ನ ಮಾತು ಮೀರಿ ನಡೆಯಬೇಡ ಅಂತ ನಾನು ಆಜ್ಞೆ ಮಾಡಲ್ಲ. ಆದ್ರೆ ಇರೋ ಸತ್ಯನ ಮೊದಲೇ ಹೇಳಿದ್ರೆ ಯಾರಿಗೂ ನೋವಾಗೋ ಸಂದರ್ಭ ಬರ್ತಿರ್ಲಿಲ್ಲ ಅಷ್ಟೇ ನನ್ನ ಅಭಿಪ್ರಾಯ. ನೀತು, ನಿಮ್ಮ ದೊಡ್ಡ ಗುಣದ ಮುಂದೆ ನಾವು ತುಂಬಾ ಚಿಕ್ಕವರಾಗಿಬಿಟ್ವಿ. ನಮ್ಮ ಕ್ಷಮೆ ಸ್ವೀಕರಿಸಿ ಸರ್. ವಿಕ್ರಮ್, ಕ್ಷಮಿಸಿಬಿಟ್ಟೆ. ನಿಮ್ಮನ್ನ ಈ ಸ್ಥಿತಿಯಲ್ಲಿ ನೋಡೋಕೆ ನನ್ನ ಕೈಲಿ ಸಾಧ್ಯವಿಲ್ಲ. ಮೊದಲು ಆರಾಮಾಗಿ ಕುಳಿತುಕೊಳ್ಳಿ. ನಿತಿನ್, ನಿಮ್ಮ ಕಣ್ಣಲ್ಲಿರೋ ಆ ಆಕ್ರೋಶ ಹೋಗಿ ಈಗ ಪ್ರೀತಿ ಕಾಣ್ತಿದೆ. ಇದೇ ನಮಗೆ ಸಾಕು. ವಿಕ್ರಮ್, ಒಬ್ಬರಿಗೊಬ್ಬರು ಬಾಗುವುದು ಅಂದ್ರೆ ಅದು ಸೋಲಲ್ಲ, ಅದು ಪ್ರೀತಿಯ ಗೆಲುವು ಅಂತ ಇವತ್ತು ಸಾಬೀತು ಮಾಡಿದ್ರಿ. ಇದು ಇನ್ಮೇಲೆ ಎಲ್ಲಾ ವಿಚಾರದಲ್ಲೂ ನಾವು ತುಂಬಾ ಜಾಗರೂಕರಾಗಿ ಇರ್ತೀವಿ. ಯಾರಿಗೂ ಯಾವುದೇ ತೊಂದರೆ ಆಗದಂತೆ ನೋಡ್ಕೋತೀವಿ. ವಿಕ್ರಮ್, ಅದನ್ನ ಕೇಳಿ ನನ್ಗೆ ತುಂಬಾ ಸಂತೋಷ ಆಯ್ತು. ಇವತ್ತಿಂದ ಈ ನಿತಿನ್ ಹಳೆ ನಿತಿನ್ ಅಲ್ಲ, ಜವಾಬ್ದಾರಿಯುತ ವ್ಯಕ್ತಿಯಾಗಿ ನಿಮ್ಮ ಜೊತೆ ಇರ್ತೀನಿ. ವಿಕ್ರಮ್, ನನಗೆ ನಂಬಿಕೆ ಇದೆ. ನೀತು, ನಮ್ಮ ಈ ಕ್ಷಮೆ ಹಿಂದೆ ಸ್ವಾರ್ಥ ಇಲ್ಲ ವಿಕ್ರಮ್ ಸರ್. ಕೇವಲ ನಮಗೆ ಬೇಕಿರೋದು ನಿಮ್ಮ ಸಾನ್ವಿ ನೆಮ್ಮದಿ ಮಾತ್ರ. ವಿಕ್ರಮ್, ಆ ನೆಮ್ಮದಿ ನನಗೆ ಯಾವತ್ತೂ ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಇನ್ಮೇಲೆ ಹಳೆ ಕಹಿ ನೆನಪುಗಳನ್ನ ಮರೆತು ಹೊಸ ಜೀವನ ಶುರು ಮಾಡಿ. ನಿತಿನ್, ನೀತು, ಪಂಕಜ್, ರಾಹುಲ್ ಎಲ್ಲರೂ ಅಲ್ಲಿಂದ ಹೊರಡುತ್ತಾರೆ. ವಿಕ್ರಮ್ ತನ್ನ ಚೇಂಬರ್ಗೆ ಬಂದು ತನ್ನಷ್ಟಕ್ಕೆ ತಾನೇ ಮೌನವಾಗಿ ಕಿಟಕಿಯ ಹೊರಗೆ ನೋಡುತ್ತಾ ಆ
ಆಕ್ರೋಶ ಮತ್ತು ಹತಾಶೆಯಿಂದ ಎಲ್ಲಾ ಸತ್ಯಗಳು ನನ್ನ ಕಣ್ಣೆದುರೇ ಆದ್ರೆ ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಅಷ್ಟೇ. ನೀತು ಯಾಕೆ ಮದುವೆಗೆ ಬರಲಿಲ್ಲ ಅನ್ನೋ ಸಣ್ಣ ಪ್ರಶ್ನೆಗೆ ನನ್ನ ಹತ್ತಿರ ಉತ್ತರ ಇತ್ತು. ಆದರೆ ನಾನು ಸತ್ಯತೆನ ಹುಡುಕೋಕೆ ಹೋಗಲಿಲ್ಲ. ಒಬ್ಬ ವೈದ್ಯನಾಗಿ ಜನರ ನಾಡಿಮಿಡಿತ ತಿಳಿಯೋ ನನಗೆ ನನ್ನ ಸುತ್ತಮುತ್ತ ಇರೋ ಸ್ವಂತದವರ ಮನಸ್ಸಿನ ತುಡಿತ ಯಾಕೆ ಅರ್ಥವಾಗಲಿಲ್ಲ? ಪ್ರೀತಿ ಸಿಗಲ್ಲ ಅಂತ ಗೊತ್ತಾದಾಗ ಉಂಟಾಗ ಆ ನೋವು, ಅದನ್ನ ನೀತು ಒಬ್ಬಳೇ ಅನುಭವಿಸಿದ್ದಾಳೆ. ಮತ್ತು ಅವಳ ಆ ಸುಳ್ಳು ಕಾರಣವನ್ನ ನಂಬಿದೆ. ಅದಕ್ಕೆ ನಾನು ತೆತ್ತ ಬೆಲೆ ಇಷ್ಟೊಂದು ದೊಡ್ಡದಾಗಿರುತ್ತೆ ಅಂತ ಅಂದುಕೊಂಡಿರಲಿಲ್ಲ. ಮತ್ತು ಸಾನ್ವಿಯ ಜೀವನದ ಜೊತೆ ಆಟವಾಡಿದ್ದು ಮಾತ್ರವಲ್ಲ, ನೀತು ಪ್ರೀತಿಗೂ ನಾನೇ ಕೊಳ್ಳಿ ಇಡ್ತಿದ್ದೆ ಅನ್ಸುತ್ತೆ. ನನ್ನಿಂದ ತಪ್ಪಾಗಿದೆ, ದೊಡ್ಡ ತಪ್ಪಾಗಿದೆ. ಸಾನ್ವಿಯನ್ನ ಮದುವೆ ಆಗೋ ಮೂಲಕ ನಾನು ಅವಳಿಗೆ ನ್ಯಾಯ ಮಾಡ್ತಿದ್ದೀನಿ ಅಂತ ಅನ್ಕೊಂಡೆ. ಆದ್ರೆ ವಾಸ್ತವದಲ್ಲಿ ನಾನು 3 ಜೀವಗಳ ನೆಮ್ಮದಿ ಹಾಳು ಮಾಡಿದ್ದೀನಿ. ನಿತಿನ್ಗೆ ನೀತು ಕಂಡ್ರೆ ಇಷ್ಟ ಇಲ್ಲ ಅನ್ನೋದು ಅವನ ನಿರ್ಧಾರ ಇರಬಹುದು. ಆದ್ರೆ ನೀತು ತನ್ನ ಪ್ರೀತಿಯ ಮನುಷ್ಯ ಇನ್ನೊಬ್ಬರಿಗೆ ತಾಳಿ ಕಟ್ಟೋದನ್ನ ನೋಡಬಾರದು ಅಂತ ದೂರ ಉಳಿದಿತ್ತು ಅವಳ ಅಸಹಾಯಕತೆ. ಯೋಚನೆ ಮಾಡಿ ಏನು ಪ್ರಯೋಜನ? ಕಾಲ ಮಿಂಚಿ ಹೋಗಿದೆ. ಸಾನ್ವಿ ನನ್ನ ಹೆಂಡತಿಯಾಗಿ ನನ್ನ ಜೀವನದಲ್ಲಿ ಬಂದಿದ್ದಾಳೆ. ಆದ್ರೆ ಅವಳ ಕಣ್ಣಲ್ಲಿರೋ ಆ ಆಕ್ರೋಶಕ್ಕೆ ಕಾರಣ ನಾನು ದುಡುಕಿ ಮದುವೆ ನಿರ್ಧಾರ ಮಾಡಿದ್ದು ಅಂತ ಈಗ ಅರ್ಥವಾಗ್ತಿದೆ. ಮದುವೆಗೆ ನಾನು ಅಷ್ಟು ಅರ್ಜೆಂಟ್ ಮಾಡಬಾರ್ದಿತ್ತು. ಎಲ್ಲ ನಡೆದು ಹೋದ್ಮೇಲೆ ಅತಿಯಾಗಿ ಯೋಚನೆ ಮಾಡ್ತಿದ್ದೀನ? ಇಲ್ಲ, ನನಗೆ ಅನುಮಾನ ಬಂದ ತಕ್ಷಣ ನೀತುನ ಕೇಳಿದ್ರೆ ಅವಳು ಎಲ್ಲವನ್ನೂ ಹೇಳ್ತಿದ್ಲು ಅನ್ಸುತ್ತೆ. ಕೇಳದೆ ನಾನು ತಪ್ಪು ಮಾಡಿದೆ. ಮೇಲೆ ನನ್ನ ಜೀವನದಲ್ಲಿ ನೆಮ್ಮದಿಗಿಂತ ಪಶ್ಚಾತ್ತಾಪವೇ ಹೆಚ್ಚಾಗುತ್ತೆ ಅನ್ಸುತ್ತೆ. ನನ್ನ ಹಠ, ನನ್ನ ಜವಾಬ್ದಾರಿ ಅನ್ನೋ ಮಾತುಗಳು ಈಗ ಎಷ್ಟು ಟೊಳ್ಳು ಅನ್ನಿಸುತ್ತಿವೆ. ಒಬ್ಬ ಮನುಷ್ಯನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದ ನಾನು ಯಾವ ಸೀಮೆ ಮನುಷ್ಯ? ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಾ, ಸರಿ, ನಡೆದದ್ದನ್ನ ಬದಲಿಸೋಕೆ ಆಗಲ್ಲ. ಈ ಗೊಂದಲದ ಗೂಡನ್ನ ಸರಿಪಡಿಸೋ ಕೆಲಸ ನನ್ನದು. ನಿತಿನ್ ನೀತು ಪ್ರೀತಿ ಬಗ್ಗೆ ಹೇಳಿದ್ರೆ ಸಾನ್ವಿ ಸ್ವಲ್ಪ ಸಮಾಧಾನ ಆಗಬಹುದು ಎಂದುಕೊಂಡ. ಹೊತ್ತು ಯೋಚಿಸುತ್ತಾ ಅಳುತ್ತಿದ್ದ ಸಾನ್ವಿ ಏನೋ ನೆನಪಾದವಳಂತೆ ಎದ್ದು ರೂಮ್ನಿಂದ ಹೊರಗೆ ಬಂದವಳು. ತನ್ನ ಬೈಕ್ ತೆಗೆದುಕೊಂಡು ಸ್ವರ್ಣಾಳಿಗೆ ತಿಳಿಯದ ಹಾಗೆ ಬಳಿ ಬಂದವಳು ಈಜಲು ಪ್ರಾರಂಭಿಸಿದಳು. ಅದೆಷ್ಟು ಹೊತ್ತು ನೀರಿನಲ್ಲಿ ಈಜುತ್ತಿದ್ದಳೆಂದು ಅವಳಿಗೂ ತಿಳಿಯಲಿಲ್ಲ. ಮನಸ್ಸಿನಲ್ಲಿದ್ದ ನೋವು ಕಣ್ಣೀರಿನ ಮೂಲಕ ಹೊರಬಂದು ನೀರಿನಲ್ಲಿ ಸೇರಿತ್ತು. ಜ್ವರವಿದ್ದರೂ ತನಗೆ ತಾನೇ ನೋವು ಮಾಡಿಕೊಂಡು ತನಗೆ ಸಮಾಧಾನ ಆಗುವವರೆಗೆ ಈಜುತ್ತಿದ್ದಳು. ಏನೋ ಯೋಚಿಸಿ ಕೈಕಾಲು ಬಡಿಯುವುದನ್ನು ನಿಲ್ಲಿಸಿ ಸ್ತಬ್ಧಳಾದಳು. ಅಲ್ಲಿಯವರೆಗೆ ಇವಳನ್ನು ದೂರದಿಂದ ಗಮನಿಸುತ್ತಿದ್ದ ರುದ್ರ ಸಾನ್ವಿ ಕೈಕಾಲು ಬಡಿಯುವುದನ್ನು ನಿಲ್ಲಿಸಿದ ತಕ್ಷಣ ಹೊಳಗೆ ಹಾರಿದ. ಆಗಲೇ ಅರ್ಧ ಸುಸ್ತಾಗಿದ್ದ ಸಾನ್ವಿ ತನ್ನನ್ನು ಹಾಗೆಯೇ ಬಿಡುವಂತೆ ತನ್ನನ್ನು ಬೇಡಿಕೊಂಡಳು. ಆದರೆ ಅವಳ ಮಾತಿಗೆ ಕಿವಿಗೊಡದೆ ಅವಳನ್ನು ಬಲವಂತವಾಗಿ ದಡಕ್ಕೆ ಕರೆದುಕೊಂಡು ಬರುತ್ತಾನೆ. ಸಾನ್ವಿ ಎದುರಿಗೆ ರುದ್ರ ಆತಂಕದಿಂದ ಅವಳನ್ನೇ ನೋಡುತ್ತಾ ಕುಳಿತಿರುತ್ತಾನೆ. ರುದ್ರ ಗಂಭೀರ ಧ್ವನಿಯಲ್ಲಿ, ಸಾನ್ವಿಯಮ್ಮ, ಏನಾಯ್ತು ಅಂತ ಈಗ್ಲಾದ್ರೂ ಹೇಳಿ. ಯಾಕೆ ಹೀಗೆ ಮಾಡಿದ್ರಿ? ಈಜೋಕೆ ಹೋಗಿ ಅನಾಹುತ ಮಾಡಿಕೊಂಡಿದ್ದ ಅಥವಾ ಬೇಕಂತಲೇ ಆಳಕ್ಕೆ ಇಳಿದಿದ್ದ? ಸಾನ್ವಿ ನಿಶಕ್ತಿಯಿಂದ ಮುಖ ತಿರುಗಿಸಿಕೊಳ್ಳುತ್ತಾ, ನನ್ನನ್ನು ಯಾಕೆ ಕಾಪಾಡಿದ ರುದ್ರಣ್ಣ? ಹಾಗೆಯೇ ಬಿಟ್ಟು ಬಿಡಬೇಕಿತ್ತು. ಆ ಹೊಳೆಯ ನೀರು ನನ್ನನ್ನು ಆವರಿಸಿಕೊಳ್ಳುವಾಗ ಸಿಕ್ಕಿದ ಶಾಂತಿ ನನ್ನ ಬದುಕಿನಲ್ಲಿ ಇಲ್ಲ. ರುದ್ರ ಸಿಟ್ಟಿನಿಂದ, ಏನು ಮಾತಾಡ್ತಿದ್ದಾರ ಸಾನ್ವಿಯಮ್ಮ? ಜೀವ ಅಂದ್ರೆ ನಿಮ್ಗೆ ಅಷ್ಟು ಅಗುರಾನ? ಮೇಲೆ ಪ್ರಾಣ ಇಟ್ಕೊಂಡಿರೋ ನಿಮ್ಮ ಅತ್ತೆ ಮಾವ ವಿಕ್ರಮಪ್ಪ ಇವರ ಬಗ್ಗೆ ಒಂದು ಕ್ಷಣನೂ ಯೋಚನೆ ಮಾಡ್ಲಿಲ್ವಾ ನೀವು? ನಿಮ್ಮ ಮದ್ವೆ ಆಗಿ ಕೇವಲ 2 ದಿನಗಳು ಅಷ್ಟೇ ಆಗಿರೋದು. ಇದರಲ್ಲಿ ಹೀಗೆಲ್ಲ ಮಾಡ್ಕೊಳ್ಳೋಕೆ ನಿಮ್ಗೆ ಹೇಗೆ ಮನಸ್ಸು ಬಂತು? ನೀವು ಎಷ್ಟು ಜನರ ಜೀವನ ಕಾಪಾಡಿದೀರಾ, ಅಂತದ್ರಲ್ಲಿ ನಿಮ್ಮ ಜೀವನ ಕಳ್ಕೊಳ್ಳೋಕೆ ಹೊರಟಿದ್ದೀರಾ? ಇದು ಸರಿನಾ? ಯಾಕೆ ಇಂಥ ನಿರ್ಧಾರ? ಯಾರ ಬಗ್ಗೆನೂ ಯೋಚನೆ ಮಾಡ್ಲಿಲ್ವಾ? ಕಣ್ಣೀರು ಸುರಿಸುತ್ತಾ ಯೋಚನೆ ಮಾಡಿದ್ದಕ್ಕೆ ಈ ನಿರ್ಧಾರ ಮಾಡಿದ್ದು ರುದ್ರಣ್ಣ. ಪ್ರತಿದಿನ ಸತ್ತು ಬದುಕೋದಕ್ಕಿಂತ ಒಂದೇ ಸಲ ಉಸಿರು ನಿಲ್ಲಿಸೋದು ಸುಲಭ ಅನ್ನಿಸ್ತು. ನಾನು ಬದುಕಿದ್ರೆ ಎಲ್ಲರಿಗೂ ತೊಂದರೆ, ಎಲ್ಲರಿಗೂ ನೋವು. ನನ್ನ ಅಸ್ತಿತ್ವವೇ ಒಂದು ಶಾಪ ಅನ್ನಿಸ್ತಿದೆ. ರುದ್ರ, ಯಾರು ಹೇಳಿದ್ದು ಹಾಗೆ? ನಿಮ್ಮ ಅತ್ತೆ ಮಾವ ಮತ್ತೆ ವಿಕ್ರಮಪ್ಪ ಹೇಳಿದ್ರ? ಅವಳು ಆ ರೀತಿ ಅನ್ನೋಕೆ ಸಾಧ್ಯನೇ ಇಲ್ಲ. ನೋಡಿ ಸಾನ್ವಿಯಮ್ಮ, ವಿಕ್ರಮಪ್ಪ ನಿಮ್ಮನ್ನ ಒಪ್ಪಿಕೊಳ್ಳೋಕೆ ಸಮಯ ಬೇಕು. ಅದೇ ಸಮಸ್ಯೆ ಆದ್ರೆ ಸಮಸ್ಯೆಯಿಂದ ಓಡಿ ಹೋಗೋದು ಪರಿಹಾರ ಅಲ್ಲ. ಸಾಯೋದಕ್ಕೆ ತಾಕತ್ತು ಬೇಕಿಲ್ಲ, ಬದುಕಿ ತೋರಿಸೋದಕ್ಕೆ ತಾಕತ್ತು ಬೇಕು. ಆ ಮನಸ್ಸಿನಲ್ಲಿ ಇರೋ ಆ ನೋವು ಏನು ಅಂತ ನನ್ಗೆ ಅರ್ಥ ಆಯ್ತು. ಸಾನ್ವಿ ನೋವಿನಿಂದ ನನ್ನ ನೋವಿಗೆ ಯಾವ ಪರಿಹಾರ ಇಲ್ಲ ರುದ್ರಣ್ಣ. ವೇಳೆ ಅದಕ್ಕೆ ಪರಿಹಾರ ಅಂತ ಇದ್ರೆ ಅದು ವಿಕ್ರಮ್ ಸರ್ ಮಾತ್ರ. ಆದ್ರೆ ಅವರು ನನ್ನನ್ನ ಒಪ್ಪಿಕೊಳ್ಳೋಕೆ ಸಾಧ್ಯನೇ ಇಲ್ಲ ಅನ್ನಿಸ್ತು. ಅವರಿಗೆ ನನ್ನಿಂದ ಕಿರಿಕಿರಿ ಹಿಂಸೆ ಆಗೋದು ನನ್ಗೆ ಇಷ್ಟ ಇಲ್ಲ. ಅವರಿಗೆ ನಾನು ಒಂದು ಜವಾಬ್ದಾರಿ ಅಷ್ಟೇ. ಆ ಸತ್ಯನ ನನ್ಗೆ ಒಪ್ಪಿಕೊಳ್ಳೋಕೆ ಇಷ್ಟ ಇಲ್ಲ. ವಿಕ್ರಮ್ ಸರ್ಗೆ ನನ್ ಮೇಲೆ ದ್ವೇಷ, ಕೋಪ ಬಿಟ್ರೆ ಬೇರೆ ಯಾವ ಭಾವನೆ ಇಲ್ಲ ಅಂತ ಅರ್ಥ ಆಯ್ತು. ದಿನ ಅವರಿಗೆ ನೋವು ಕೊಟ್ಟು ನಾನು ನೋವು ತಿನ್ನೋ ಬದಲು ಈ ಹೊಳೆಯ ನೀರಿನಲ್ಲಿ ಮುಳುಗಿ ಸಾಯೋದು ಲೇಸು ಅನ್ನಿಸ್ತು. ರುದ್ರತರನಾಗಿ ಅವಳನ್ನೇ ನೋಡುತ್ತಾ, ಅಷ್ಟೊಂದು ನಿರಾಶರಾಗಬೇಡಿ ಸಾನ್ವಿ ಅಮ್ಮ, ಎಲ್ಲ ಸರಿ
ಮೀರಿ ಹೋಗುತ್ತೆ. ಸಾನ್ವಿ ವಿಕ್ರಮ್ ಸರ್ ಮಾತುಗಳನ್ನ ಕೇಳಿದ್ರೆ ನನ್ನಿಂದ ಅವರಿಗೆ ಹಿಂಸೆ ಆಗ್ತಿದೆ ಅನ್ನಿಸ್ತು. ಅದೇ ನನ್ನನ್ನ ಜೀವಂತ ಕೊಲ್ಲುತ್ತಿದೆ ರುದ್ರಣ್ಣ. ಅದಕ್ಕಿಂತ ಒಂದೇ ಸಲ ಸಾಯೋದು ವಾಸಿ. ಪ್ಲೀಸ್ ನನ್ನನ್ನ ಬಿಟ್ಬಿಡಿ. ಎಲ್ಲರಿಗೂ ತೊಂದರೆ ಕೊಟ್ಕೊಂಡು ಬದುಕೋಕೆ ನನಗೂ ಇಷ್ಟ ಇಲ್ಲ ಎನ್ನುತ್ತಿದ್ದವಳು ಹಾಗೆ ಪ್ರಜ್ಞೆ ತಪ್ಪಿದಳು. ರುದ್ರ ಮೈಯೆಲ್ಲ ಒದ್ದೆಯಾದ ಸ್ಥಿತಿಯಲ್ಲಿ ಪ್ರಜ್ಞೆ ತಪ್ಪಿದ್ದ ಸಾನ್ವಿಯನ್ನು ಎತ್ತಿಕೊಂಡು ಮನೆಗೆ ಕರೆದುಕೊಂಡು ಬರುತ್ತಾನೆ. ಅವನ ಕಣ್ಣುಗಳಲ್ಲಿ ಆತಂಕ ಮತ್ತು ಭಯ ತುಂಬಿತ್ತು. ಸ್ವರ್ಣ ಲಕ್ಷ್ಮಿ ಗಾಬರಿಯಿಂದ ಓಡಿ ಬರುತ್ತಾರೆ. ಸ್ವರ್ಣ ಕಿರುಚುತ್ತಾ, ರುದ್ರ ಇದೇನಿದು? ಸಾನ್ವಿಗೆ ಏನಾಯ್ತು? ಮೈಯೆಲ್ಲ ಹೀಗೆ ಒದ್ದೆಯಾಗಿದೆ, ಅವಳು ಯಾಕೆ ಕಣ್ಣು ಬಿಡ್ತಿಲ್ಲ? ಏನಾಯ್ತು ಲಕ್ಷ್ಮಿ? ರುದ್ರ ಏನಾಯ್ತು? ರುದ್ರ ಸಾನ್ವಿಯನ್ನು ಜಾಗರೂಕತೆಯಿಂದ ಮಂಚದ ಮೇಲೆ ಮಲಗಿಸುತ್ತಾ ಆತಂಕದ ಧ್ವನಿಯಲ್ಲಿ, ಅಮ್ಮವ್ರೆ, ಅತ್ತೆ, ಸಾನ್ವಿ ಅಮ್ಮ ಹೊಳೆಯಲ್ಲಿ ಈಜುತ್ತಿದ್ರು. ಈಗ ಮೇಲೆ ಬರ್ತಾರೆ, ಆಗ ಮೇಲೆ ಬರ್ತಾರೆ ಅಂತ ನಾನು ನೋಡುತ್ತಿದ್ದೆ. ಆದರೆ ಅವರು ಇದ್ದಕ್ಕಿದ್ದ ಹಾಗೆ ಕಾಲು ಬಡಿಯೋದನ್ನ ನಿಲ್ಲಿಸಿದ್ರು. ನನಗೆ ಅನುಮಾನ ಬಂದು ನಾನು ಹೊಳೆಗೆ ಹಾರಿದೆ. ಅವರನ್ನು ಮೇಲೆ ಕರೆದುಕೊಂಡು ಬರೋ ಪ್ರಯತ್ನ ಮಾಡಿದಾಗ ಅವರು ಒಪ್ಪಲಿಲ್ಲ. ಬಲವಂತವಾಗಿ ಎಳೆದುಕೊಂಡು ಬರೋ ಪ್ರಯತ್ನ ಮಾಡಿದಾಗ ಅವರು ಬರೋದಕ್ಕೆ ತುಂಬಾ ಹಠ ಮಾಡ್ತಿದ್ರು. ಆದ್ರೂ ಬಿಡದೆ ಅವರನ್ನ ದಡಕ್ಕೆ ಕರ್ಕೊಂಡು ಬಂದೆ. ಸಮಯಕ್ಕೆ ಸರಿಯಾಗಿ ಅಲ್ಲಿ ಹೋಗದಿದ್ರೆ ಇವತ್ತು ಏನಾಗುತ್ತಿತ್ತೋ ದೇವರಿಗೆ ಗೊತ್ತು. ಸ್ವರ್ಣ ಕಣ್ಣೀರು ಹಾಕುತ್ತಾ, ಏನ್ ಹೇಳ್ತಿದ್ಯಾ ರುದ್ರ? ಹೊಳೆಯಲ್ಲಿ ಹಾರಿದ್ಲ? ಹಾಗೆ ತಿಳಿಯದ ಹಾಗೆ ಹೋಗಿದ್ದಾಳೆ ನೋಡು. ರುದ್ರ ಗಂಭೀರವಾಗಿ ಸ್ವರ್ಣಳನ್ನು ನೋಡುತ್ತಾ, ಇವರು ಬೇಕಂತಲೇ ನೀರಿನ ಆಳಕ್ಕೆ ಹೋಗ್ತಿದ್ರು. ಮೈಯಲ್ಲಿ ಶಕ್ತಿ ಇಲ್ಲದಿದ್ರು ನೀರಿನ ಸೆಳೆತದ ವಿರುದ್ಧ ಈಜೋಕೆ ಹೋಗ್ತಿದ್ರು. ಬಲವಂತವಾಗಿ ನಾನು ಇವರನ್ನ ಎಳೆದುಕೊಂಡು ಬಂದೆ. ಯಾಕೆ ಹೀಗೆ ಮಾಡಿದ್ರಿ ಅಂತ ಕೇಳಿದೆ. ಆಗ ಅವರು ಎಂದವನು ಸಾನ್ವಿ ಮಾತಾಡಿದ್ದನ್ನು ವಿವರಿಸಿ ಮಾತಾಡ್ತಾ ಹಾಗೆ ಸುಸ್ತಾಗಿ ಪ್ರಜ್ಞೆ ತಪ್ಪಿದ್ರು. ಸ್ವರ್ಣ ಆಘಾತದಿಂದ ಏನು ಬೇಕಂತಲೇ ಹೋದ್ಲಾ? ಯಾಕೆ ಹೀಗೆ ಮಾಡಿದ್ಲು? ಸಾಯಬೇಕು ಅನ್ನೋ ನಿರ್ಧಾರ. ನೋಡಿದ್ಯಾ ಲಕ್ಷ್ಮಿ, ಹೇಗಿದ್ದ ನಮ್ಮ ಕೂಸು ಹೇಗಾಗಿದ್ದಾಳೆ ಅಂತ? ಧೈರ್ಯ ಅಂದ್ರೆ ಇನ್ನೊಂದು ಹೆಸರು ಸಾನ್ವಿ ಅಮ್ಮ ಅಂತಿದ್ಯಲ್ಲ. ಸಾನ್ವಿ ಈಗ ಅವಳ ಪ್ರಾಣ ತೆಕ್ಕೊಳ್ಳೋದಕ್ಕೆ ಹೋಗಿದ್ದಾಳೆ ಅಂದ್ರೆ ಅವಳ ಮನಸ್ಸಿಗೆ ಎಷ್ಟು ನೋವಾಗಿರ್ಬೇಕು. ಅಯ್ಯೋ ದೇವ್ರೆ, ಇದನ್ನೆಲ್ಲ ನೋಡ್ಬೇಕು ಅಂತಾನೆ ಇನ್ನು ನನ್ನನ್ನ ಬದುಕಿಸಿದ್ಯಾ ಎಂದು ತಲೆ ಚಚ್ಚಿಕೊಳ್ಳುತ್ತಿದ್ದವಳನ್ನು ತಡೆದ ಲಕ್ಷ್ಮಿ ಸಮಾಧಾನ ಮಾಡುವ ಪ್ರಯತ್ನ ಮಾಡುತ್ತಿದ್ದಳು. ಮುಂದೇನು? ಅಷ್ಟು ಧೈರ್ಯವಿದ್ದ ಸಾನ್ವಿ ಸಾಯೋ ನಿರ್ಧಾರ ಮಾಡಿದ್ದೇಕೆ? ತಿಳ್ಕೊಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಈ ಕತೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ವಿಭಾಗದಲ್ಲಿ ತಿಳಿಸಿ. ಚಂದಾದಾರರಾಗಿ ಮಿಸ್ ಮಾಡದೆ ನಮ್ಮ ಕನ್ನಡ ಕವನಗಳು ಹಾಗೂ ಕತೆಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು.